ಸ್ಫೂರ್ತಿ ಕಲಿಕಾ ಕೇಂದ್ರವು 10ನೇ ವರ್ಷದ ವಾರ್ಷಿಕೋತ್ಸವವನ್ನು ಆಚರಿಸಿಕೊಂಡಿತು. ಬೆಂಗಳೂರಿನ ಜಯನಗರದ ಶ್ರೀ ಜಯರಾಮ ಸೇವಾ ಮಂಡಳಿಯ ಸಭಾಂಗಣದಲ್ಲಿ 10ನೇ ವರ್ಷದ ವಾರ್ಷಿಕೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಮುಖ್ಯ ಅತಿಥಿಗಳಿಂದ ಜ್ಯೋತಿ ಬೆಳಗಿಸುವ ಮುಖಾಂತರ ಕಾರ್ಯಕ್ರಮವನ್ನು ಉದ್ಘಾಟಿಸಲಾಯಿತು. ಶಾಲೆಯ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಸ್ಫೂರ್ತಿ ಕಲಿಕಾ ಕೇಂದ್ರದಲ್ಲಿ 10 ವರ್ಷಗಳ ಒಂದು ಉದ್ದೇಶವನ್ನು ಆಚರಿಸಲಾಗುತ್ತಿದೆ. ವೇಗ ಮತ್ತು ಸ್ಪರ್ಧೆಯ ಮೂಲಕ ಯಶಸ್ಸನ್ನು ಅಳೆಯುವ ಜಗತ್ತಿನಲ್ಲಿ ಸ್ಫೂರ್ತಿ ಕಲಿಕಾ ಕೇಂದ್ರವು ಪ್ರತಿ ಮಗುವು ವಿಭಿನ್ನವಾಗಿ ಕಲಿಯುತ್ತದೆ ಮತ್ತು ಪ್ರತಿ ಮಗುವು ಘನತೆ, ತಾಳ್ಮೆ ಮತ್ತು ಅವಕಾಶಕ್ಕೆ ಅರ್ಹವಾಗಿದೆ ಎಂಬುದಕ್ಕೆ ಶಾಂತ ಆದರೆ ಶಕ್ತಿಯುತ ಜ್ಞಾಪನೆಯಾಗಿ ನಿಲ್ಲುತ್ತದೆ. ನಾವು 10 ಅರ್ಥಪೂರ್ಣ ವರ್ಷಗಳನ್ನು ಪೂರ್ಣಗೊಳಿಸುತ್ತಿದ್ದಂತೆ ನಾವು ಕೃತಜ್ಞತೆಯಿಂದ ಮತ್ತು ನವೀಕೃತ ಉದ್ದೇಶದಿಂದ ಮುಂದೆ ನೋಡುತ್ತೇವೆ. ಸ್ಫೂರ್ತಿ ಕಲಿಕಾ ಕೇಂದ್ರವನ್ನು ಸರಳ ಆದರೆ ಆಳವಾದ ನಂಬಿಕೆಯೊಂದಿಗೆ ಪ್ರಾರಂಭಿಸಲಾಯಿತು. ನಿಧಾನಗತಿಯ ಕಲಿಯುವವರು ಕಡಿಮೆ ಸಾಮರ್ಥ್ಯ ಹೊಂದಿಲ್ಲ, ಅವರು ಅನನ್ಯವಾಗಿ ಪ್ರತಿಭಾನ್ವಿತರು. ಕಳೆದ ದಶಕದಲ್ಲಿ ಶಾಲೆಯು ಮಕ್ಕಳು ಹೋಲಿಕೆ ಮತ್ತು ಭಯದಿಂದ ಮುಕ್ತವಾಗಿ ತಮ್ಮದೇ ಆದ ವೇಗದಲ್ಲಿ ಕಲಿಯುವ ಪೋಷಣೆಯ ಸ್ಥಳವಾಗಿ ಬೆಳೆದಿದೆ. ಇಲ್ಲಿ ಶಿಕ್ಷಣವು ಪಠ್ಯಪುಸ್ತಕಗಳನ್ನು ಮೀರಿದೆ. ಇದು ಆತ್ಮವಿಶ್ವಾಸ, ಸ್ವಾತಂತ್ರ್ಯ, ಜೀವನ ಕೌಶಲ್ಯ ಮತ್ತು ಸ್ವಮೌಲ್ಯವನ್ನು ನಿರ್ಮಿಸುವುದರ ಮೇಲೆ ಕೇಂದ್ರೀಕರಿಸುತ್ತದೆ. ಸಣ್ಣ ಮೈಲಿಗಲ್ಲುಗಳನ್ನು ದೊಡ್ಡ ವಿಜಯಗಳಾಗಿ ಆಚರಿಸಲಾಗುತ್ತದೆ ಮತ್ತು ಪ್ರತಿ ಮಗುವಿನ ಪ್ರಗತಿಯನ್ನು ಆದಾಗ್ಯೂ ಕ್ರಮೇಣ ಗೌರವಿಸಲಾಗುತ್ತದೆ ಮತ್ತು ಮೌಲ್ಯಯುತಗೊಳಿಸಲಾಗುತ್ತದೆ. ಈ ಪ್ರಯಾಣವು ಶಿಕ್ಷಣ ತಜ್ಞರು, ಪೋಷಕರು, ಚಿಕಿತ್ಸಕರು ಮತ್ತು ಹಿತೈಷಿಗಳ ನಡುವೆ ಸಹಾನುಭೂತಿ, ಬದ್ಧತೆ ಮತ್ತು ಸಹಯೋಗದ ಪ್ರಯಾಣವಾಗಿದೆ. ಒಂದು ಕಾಲದಲ್ಲಿ ತಮ್ಮ ನೆಲೆಯನ್ನು ಕಂಡುಕೊಳ್ಳಲು ಹೆಣಗಾಡಿದ ಅನೇಕ ವಿದ್ಯಾರ್ಥಿಗಳು ಆತ್ಮವಿಶ್ವಾಸದ ವ್ಯಕ್ತಿಗಳಾಗಿ ಬೆಳೆದಿದ್ದಾರೆ. ಜೀವನವನ್ನು ಸ್ಥಿತಿಸ್ಥಾಪಕತ್ವದಿಂದ ಎದುರಿಸಲು ಸಿದ್ಧರಾಗಿದ್ದಾರೆ. ಸ್ಫೂರ್ತಿ ಕಲಿಕಾ ಕೇಂದ್ರವು ತನ್ನ 10ನೇ ವರ್ಷವನ್ನು ಆಚರಿಸುತ್ತಿರುವ ಈ ಸಂದರ್ಭದಲ್ಲಿ ಕಲಿಕೆಯು ಮಾನವೀಯ, ಎಲ್ಲರನ್ನು ಒಳಗೊಳ್ಳುವ ಮತ್ತು ಭರವಸೆಯನ್ನು ಹೊಂದಿರುವ ಶಾಲೆಯಾಗಬೇಕೆಂಬ ತನ್ನ ಧ್ಯೇಯವನ್ನು ಅದು ಪುನರುಚ್ಚರಿಸುತ್ತದೆ. ಈ ಮೈಲಿಗಲ್ಲು ಕೇವಲ ಸಮಯದ ಆಚರಣೆಯಲ್ಲ, ಬದಲಾಗಿ ರೂಪಾಂತರಗೊಂಡ ಜೀವನದ ಆಚರಣೆಯಾಗಿದೆ. ಪೂರ್ಣಿಮಾ ಶಂಕರ್, I am a special educator. We started the school in the year, that is about 10 years back we started, and this is our 10th year celebration, and we performed it as school day function, and all the kids participated in the function and they did very well. It was a very grand success, and all my colleagues, they worked very hard for the success of this program. It was indeed a very nice day. Thank you. ನಮಸ್ಕಾರ. ನಾನು ಸ್ಫೂರ್ತಿ ಸ್ಕೂಲ್, ನನ್ನ ಮಗಳು ಚೇತನ ಅಂತ, ಅವ್ರ ಪ್ಯಾರೆಂಟ್. ನಾನಿಲ್ಲಿ 3 ಇಯರ್ಸ್ ಆಯಿತು ನನ್ನ ಮಗಳನ್ನ ಸೇರಿಸಿ. ಸ್ಫೂರ್ತಿ ಸ್ಕೂಲ್ ಹೆಂಗೆ ಹೇಳಬೇಕಂದ್ರೆ ತುಂಬ ನನ್ನ ಮಗಳನ್ನ ಎಂಕರೇಜ್ ಮಾಡ್ತಿದ್ದಾರೆ. ಅವಳಲ್ಲಿ ಇಷ್ಟೊಂದು ಟ್ಯಾಲೆಂಟ್ ಇದೆ ಅಂತ ನನಗೆ ಗೊತ್ತಿರಲಿಲ್ಲ. ತುಂಬಾ ಎಂಕರೇಜ್ ಮಾಡ್ತಿದ್ದೆ. ಸ್ಫೂರ್ತಿಯಾಗಿದೆ. ಅವಳ ಡ್ರಾಯಿಂಗ್ ಟ್ಯಾಲೆಂಟೇ ಆಗಲಿ, ಅವಳ ಎಜುಕೇಷನ್ ಸಿಸ್ಟಮ್ ಆಗಿರಲಿ, ಅವಳು ತುಂಬಾ ಚೆನ್ನಾಗಿ ಓದ್ತಿದ್ದಾಳೆ, ಮೆಮರೈಸ್ ಚೆನ್ನಾಗಿ ಮಾಡ್ತಿದ್ದಾಳೆ. ನಂಗೆ ತುಂಬ ಖುಷಿ ಆಗ್ತಿದೆ. ನನಗೆ ತುಂಬ ಧೈರ್ಯ ಕೊಟ್ಟಿದ್ದಾರೆ ಸ್ಫೂರ್ತಿಯವರು. ಥ್ಯಾಂಕ್ ಯು. ನಮಸ್ಕಾರ, ನನ್ನ ಹೆಸರು ಅನಿತಾ. ನನ್ನ ಮಗಳು ವೈಷ್ಣವಿ ಅಂತ ಸ್ಫೂರ್ತಿ ಲರ್ನಿಂಗ್ ಸೆಂಟರಲ್ಲಿ ಓದ್ತಿದ್ದಾಳೆ. 4 ಇಯರ್ಸಿಂದ ಓದ್ತಾ ಇದ್ದಾಳೆ. ತುಂಬ ಇಂಪ್ರೂವ್ ಆಗಿದ್ದಾಳೆ. ಅವಳ ಮಾತಾಗಿರ್ಬೋದು, ನಡವಳಿಕೆ ಆಗಿರ್ಬೋದು ತುಂಬ ಚೆನ್ನಾಗಿ ಕಲ್ತಿದ್ದಾಳೆ. ಇಂಡಿವಿಜುವಲ್ ಆಗಿ ಲೈಫ್ ಲೀಡ್ ಮಾಡೋದು ಕಲಿತಾ ಇದ್ದಾಳೆ. ತುಂಬ ಹೆಮ್ಮೆ ಇದೆ ಸ್ಕೂಲ್ ಬಗ್ಗೆ, ತುಂಬ ಹೆಮ್ಮೆ ಇದೆ. ತುಂಬ ಚೆನ್ನಾಗಿ ಓದ್ತಾ ಇದ್ದಾಳೆ. ತುಂಬ ಆ್ಯಕ್ಟಿವಿಟೀಸಲ್ಲೂ ತುಂಬ ಆ್ಯಕ್ಟಿವ್ ಆಗಿದ್ದಾಳೆ. ಇವತ್ತಿನ ಆ್ಯನ್ಯುವಲ್ ಡೇನಲ್ಲಿ ಡ್ರಾಮಾ ಪಾರ್ಟಿಸಿಪೇಟ್ ಮಾಡಿದ್ದಾಳೆ, ಮತ್ತು ಸಿಂಗಿಂಗು, ಸಾಂಗ್ಸ್ ಎಲ್ಲ ಪಾರ್ಟಿಸಿಪೇಟ್ ಮಾಡಿದ್ದಾಳೆ. ಡ್ಯಾನ್ಸಲ್ಲಿ ಇದ್ಲು, ತುಂಬ ಚೆನ್ನಾಗಿ ಮಾಡಿದ್ದಾಳೆ. ಸ್ಟೇಜ್ ಫಿಯರ್ ಇಲ್ದಿರೋ ತುಂಬ ಚೆನ್ನಾಗಿ ಮಾಡಿದ್ದಾಳೆ. ನಮಸ್ಕಾರ ಎಲ್ರಿಗೂ. ಸ್ಫೂರ್ತಿ ಸ್ಕೂಲಲ್ಲಿ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಮ್ಯಾಮು. ಎಲ್ಲರಿಗೂ, ಟೀಚರ್ಗೂ ತುಂಬ ಧನ್ಯವಾದ ಹೇಳಬೇಕು. ಬಟ್ ಅವಳ ಹೆಸರು ಹರ್ಷಿತಾ ಅಂತೇಳಿ, ಇಲ್ಲಿ ಸ್ಕೂಲಲ್ಲಿ ಅವಳ ಹೆಸರು ರಾಣಿಯಮ್ಮ ಅಂತ ಹೆಸರು ಕಟ್ಟಿದ್ದಾರೆ. ಡ್ಯಾನ್ಸಲ್ಲಾಗ್ಬೋದು, ಸಾಂಗಲ್ಲಾಗ್ಬೋದು, ಮತ್ತು ಆಟದಲ್ಲಿ ತುಂಬ ಆಸಕ್ತಿ ವಹಿಸ್ತಾಳೆ. ಟೀಚರ್ಗೆಲ್ರಿಗೂ ತುಂಬ ಧನ್ಯವಾದ ಹೇಳಬೇಕು. ಸ್ಫೂರ್ತಿ ಇಸ್ ಕಲರ್ಫುಲ್. ತುಂಬ ಹೋಪ್ ಕೊಟ್ಟಿದ್ದಾರೆ ಮಕ್ಕಳಲ್ಲಿ. ತುಂಬಾ ಹೋಪ್. ಆ್ಯಕ್ಟಿವಿಟಿ ಕ್ಲಾಸ್ ಆಗ್ಬೋದು, ಡ್ರಾಯಿಂಗ್ ಕ್ಲಾಸ್ ಆಗ್ಬೋದು,
ಪ್ರತಿಯೊಂದರೂ ತುಂಬ ಸ್ಪೋರ್ಟಿವ್ ಆಗಿ ಕೊಡ್ತಾರೆ ಎಲ್ಲ ಟೀಚರ್ಸ್ಗೂ. ತುಂಬ ಟೀಚರ್ಗೆ ತುಂಬ ಆಲ್ಮೋಸ್ಟ್ ತುಂಬ ಥ್ಯಾಂಕ್ ಯು. ಈ ಥರ ಟೀಚರ್ ಸಿಕ್ಕೋದಕ್ಕೆ ನಮ್ಮ ಮಕ್ಕಳು ನಿಜ ಪುಣ್ಯ ಮಾಡಿರ್ಬೇಕು. ನಿಜ ಹೇಳಬೇಕು ಅಂದರೆ. ಸೊ ಥ್ಯಾಂಕ್ಫುಲ್ ಟು ಎವ್ರಿ ಒನ್, ಆಲ್ ದ ಟೀಚರ್ಸ್ ಎಲ್ರಿಗೂ ಥ್ಯಾಂಕ್ ಯು ಹೇಳ್ತೀವಿ ತುಂಬ ತುಂಬ. ಥ್ಯಾಂಕ್ ಯು ಸೋ ಮಚ್.